ಇವಾಗ ಧನುರ್ಮಾಸದ ಆಚರಣೆ ಪೂಜೆ ಮಾಡ್ತೀವಿ ಅಂದರೆ ಎಷ್ಟು ದಿನಕ್ಕೊಮ್ಮೆ ಆ ಪೂಜೆ ಮನೆನ ಕ್ಲೀನ್ ಮಾಡಬೇಕು. ಈಗ ನಾವು ಅರ್ಚನೆ ಮಾಡಿರುವ ತುಳಸಿ ಆಗಿರ್ಬೋದು ಅಥವಾ ಹೂಗಳಾಗಿರ್ಬೋದು, ಬಿಲ್ಪತ್ರೆ ಆಗಿರ್ಬೋದು, ಅದನ್ನು ಏನು ಮಾಡಬೇಕು, ಪೂಜೆ ಎಲ್ಲ ಆದಮೇಲೆ ಏನು ಮಾಡಬೇಕು, ಯಾವಾಗ ಅದನ್ನು ತೆಗಿಬೇಕು, ಹಾಗೆ ಮತ್ತು ಅದನ್ನು ಯಾವ ರೀತಿ ಬಳಸಬೇಕು. ಇದ್ರ ಜೊತೆ ನೈವೇದ್ಯ ಇಡಬೇಕು ಅಂದರೆ ನಾವು ತುಳಸಿನ ಹಾಕಿ ನೈವೇದ್ಯ ಮಾಡಿರ್ತೀವಿ. ದೇವರಿಗೆ ಆನಂತರ ನೈವೇದ್ಯ ಪ್ರಸಾದನ ತಿನ್ನಬೇಕಾದ್ರೆ ಹಾಗೆ ಮನೆಯವ್ರಿಗೆಲ್ಲ ಹಂಚುವಾಗ ಆ ತುಳಸಿನ ಏನು ಮಾಡಬೇಕು. ಇದು ಎಲ್ಲರಿಗೂ ಕಾಡುವಂಥ ಪ್ರಶ್ನೆ. ಈ ವಿಡಿಯೋ ಎಲ್ಲರಿಗೂ ಉಪಯೋಗ ಆಗುವ ಮಾಹಿತಿ. ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಈಗ ಧನುರ್ಮಾಸದ ಪೂಜೆ ಮಾಡ್ತಿರೋದ್ರಿಂದ ಎಷ್ಟು ದಿನಕ್ಕೊಮ್ಮೆ ಪೂಜಾ ರೂಮ್ನ ಕ್ಲೀನ್ ಮಾಡಬೇಕು, ಯಾವ ರೀತಿ ಕಳಶನ ಇಡೋದೇ ಆಗಿರ್ಬೋದು, ದೀಪಗಳು ಇಡೋದೇ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತ ಪ್ರಶ್ನೆ. ನೀವು ಎಷ್ಟು ದಿನಕ್ಕೆ ನೀವು ಪೂಜಾ ರೂಮ್ನ ಕ್ಲೀನ್ ಮಾಡ್ತಿದ್ದೀರೋ ಅದೇ ರೀತಿಯೇ ಮಾಡಬಹುದು. ಕೆಲವರು ವಾರಕ್ಕೆ ಒಂದು ಸಲ, 15 ದಿನಕ್ಕೊಮ್ಮೆ ಅಥವಾ ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ, ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ, ಹೀಗೆ 15 ದಿನಗಳ ಗ್ಯಾಪ್ನಲ್ಲಿ ಪೂಜಾ ರೂಮ್ನ ಕ್ಲೀನ್ ಮಾಡೋದೇ ಆಗಿರಬಹುದು. ಪೂಜಾ ಸಾಮಾನುಗಳನ್ನ ಕ್ಲೀನ್ ಮಾಡ್ತಾನೆ ಇರ್ತೀರ ಅಥವಾ ಮಂಗಳವಾರ, ಶುಕ್ರವಾರ ವ್ರತ ಮಾಡೋರಿದ್ದರೆ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೋಬೋದು. ನೀವು ಹೇಗೆ ಮಾಡ್ತಿದ್ರೋ ಅದೇ ರೀತಿಯೇ ಕಂಟಿನ್ಯೂ ಮಾಡ್ಕೊಂಡೋಗಿ. ನೀವು ಎಷ್ಟು ದಿನಕ್ಕೊಮ್ಮೆ ಒಂದು ಸಲ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊತೀರೋ ಅದೇ ರೀತಿಯೇ ಮಾಡಿಕೊಂಡು ಹೋಗಿ. ಆದರೆ ಪ್ರತಿದಿನ ಬೆಳಗ್ಗೆ ಮನೆಯಲ್ಲಾದರೂ ಪೂಜೆ ಮಾಡಿ ಅಥವಾ ಅರಳಿ ಮರದ ಹತ್ತಿರ ಆದರೂ ಪೂಜೆ ಮಾಡಿ ಅಥವಾ ದೇವಸ್ಥಾನಕ್ಕಾದರೂ ಹೋಗಿ ಬನ್ನಿ. ಆದರೆ ಪ್ರತಿದಿನ ಹೂ ಬದಲಾಯಿಸ್ತಿರಬೇಕು, ಹಾಗೆ ಪ್ರತಿದಿನ ನೈವೇದ್ಯ ಇಡಬೇಕು. ಇನ್ನು ಪ್ರತಿದಿನ ದೀಪಗಳನ್ನ ತೊಳಿಬಹುದಾ ಅಂದರೆ ಖಂಡಿತವಾಗ್ಲೂ ತೊಳಿಬಹುದು. ಪ್ರತಿದಿನ ದೀಪಗಳು, ಪಂಚಪಾತ್ರೆ ಮತ್ತು ನೀರು ತುಂಬಿಸುವ ತಾಮ್ರದ ಚೊಂಬು ಮತ್ತು ಕರ್ಪೂರದ ಆರತಿ, ನೈವೇದ್ಯದ ಬಟ್ಲು ಇದನ್ನೆಲ್ಲ ತೊಳಿಬಹುದು. ದೇವ ಸಾಮಾನುಗಳನ್ನ ತೊಳೆಯೋದಕ್ಕೆ ಆಗಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ ತೊಳ್ಕೊಬೋದು. ಇಲ್ಲ ಪ್ರತಿದಿನ ಬತ್ತಿಯನ್ನು ಬದಲಾಯಿಸ್ಬಿಟ್ಟು ಹಾಗೆ ದೀಪವನ್ನು ಹಚ್ಬೋದು. ನೀವು ಯಾವಾಗ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊತೀರೋ ಆವಾಗಲೇ ದೀಪಗಳನ್ನ ತೊಳ್ಕೊಬೋದು. ಈ ರೀತಿ ನೀವು ಕೆಲಸಕ್ಕೆ ಹೋಗೋರಾದರೆ ನಿಮಗೆ ಸಮಯನೇ ಇಲ್ಲ ಅನ್ನೋದಿದ್ದರೆ ಈ ರೀತಿ ಮಾಡ್ಕೋಬೋದು. ಇಲ್ಲ ಮನೆಯಲ್ಲೇ ಇರೋ ಗೃಹಿಣಿ ಆಗಿದ್ದರೆ ಪ್ರತಿದಿನವೂ ಕ್ಲೀನ್ ಮಾಡ್ಕೋಬೋದು. ಆದಷ್ಟು ಪೂಜಾ ರೂಮ್ನ ನೀಟಾಗಿ ಇಟ್ಕೊಂಡ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಇನ್ನು ಗೆಜ್ಜೆ ವಸ್ತ್ರನ ಕೂಡ ನೀವು ಯಾವಾಗ ಕ್ಲೀನ್ ಮಾಡ್ಕೊತೀರೋ ಆಗಲೇ ಅದನ್ನು ಕೂಡ ಚೇಂಜ್ ಮಾಡಿ. ಬೇರೆ ಗೆಜ್ಜೆ ವಸ್ತ್ರನ ಹಾಕಿ ಅರಿಶಿನ ಕುಂಕುಮ ಇಡಿ. ಇನ್ ಕೇಸ್ ನೀವೇನಾದರೂ ವ್ರತಗಳನ್ನು ಮಾಡ್ತಾಯಿದ್ರೆ ಕಳಶಕ್ಕೆ ಮತ್ತು ವಿಗ್ರಹಗಳಿಗೆ ಮಾತ್ರ ಹೊಸದಾಗಿ ಹಾಕೊಳ್ಳಿ. ದೇವರ ಫೋಟೋಗಳಿಗೆ ಕೂಡ ಕ್ಲೀನ್ ಮಾಡೋ ಟೈಮ್ನಲ್ಲೇ ಹಾಕೊಂಬಿಡಿ. ಹಾಗೆ ಎಷ್ಟು ಎಳೆ ಗೆಜ್ಜೆ ವಸ್ತ್ರ ಹಾಕೋಬೇಕು ಅಂತ ದಯವಿಟ್ಟು ತಪ್ಪಾಗಿ ಏನೇನೋ ಹಾಕಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. 2 ಎಳೆ ಗೆಜ್ಜೆ ವಸ್ತ್ರ ಹಾಕಿದರೆ ಸಾಕು. ಇದು ಹಾಕಿದ್ರೇ ತುಂಬಾ ಒಳ್ಳೆಯದು. ದೇವರಿಗೆ ಅರ್ಚನೆ ಮಾಡಿರುವಂಥ ತುಳಸಿ ಆಗಿರ್ಬೋದು, ಬಿಲ್ಪತ್ರೆಗಳಾಗಿರ್ಬೋದು, ಬಿಡಿ ಹೂಗಳಾಗಿರ್ಬೋದು, ಅದನ್ನು ಏನು ಮಾಡಬೇಕು, ನೀವು ಪೂಜೆ ಆದಮೇಲೆ ಆ ಹೂಗಳನ್ನು ಮುಡ್ಕೋಬೋದು. ಮನೆಯಲ್ಲಿ ಏನಾದರೂ ಹೆಣ್ಮಕ್ಳು ಜಾಸ್ತಿ ಇದ್ದರೆ ಮುಡ್ಕೊಳ್ಳೋದಕ್ಕೆ ಕೊಡಿ. ಮತ್ತು ಅದನ್ನು ತೆಗೆದು ಹೊಸ್ಲಿಗೂ ಕೂಡ ಇಡ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ಇಡಬಾರ್ದು. ಮತ್ತು ಅದನ್ನು ದೇವರ ಫೋಟೋಗಳಿಗೂ ಮುಡಿಸ್ಬಾರ್ದು. ಹೊಸ್ಲಿಗೆ ಮಾತ್ರ ಇಡ್ಬೋದು, ಏಕೆಂದರೆ ಹೊರಗಡೆಯಿಂದ ಬಂದಂಥ ನೆಗೆಟಿವಿಟಿ ಬರೋದಿಲ್ಲ. ನಿಮ್ಮ ಹತ್ರ ಏನಾದರೂ ಹೂ ಹೆಚ್ಚಾಗಿದ್ದರೆ ಇಡ್ಬೋದು. ಅದನ್ನು ಫ್ರಿಜ್ನಲ್ಲಿ ಇಟ್ಕೊಂಡು ಪ್ರತಿದಿನ ಕೂಡ ಮುಡ್ಕೋಬೋದು. ಮತ್ತು 1-2 ದಿನ ಆದಮೇಲೆ ಪುಡಿ ಮಾಡಿಬಿಟ್ಟು ನೀವು ಬೆಳೆಸಿರುವ ಗಿಡಕ್ಕೆ ಹಾಕ್ಬೋದು. ಅಥವಾ ನೀವು ದೇವ್ರ ಮನೆಯಿಂದ ಹೂ ಎಲ್ಲ ತೆಗಿತೀರಲ್ಲ ಅದ್ರ ಜೊತೆನೇ ಹಾಕಿ ಒಂದು ಸಲ ಅದರ ಸ್ಮೆಲ್ ನೋಡಿ ಹೊರಗೆ ಹಾಕ್ಬೋದು. ಅದು ಅಲ್ಲಿಗೆ ಯಾವ ಥರನೂ ದೋಷ ಬರೋದಿಲ್ಲ. ತುಳಸಿನೂ ಹಾಗೆಯೇ, ತುಳಸಿನ ಅರ್ಚನೆ ಮಾಡ್ತೀರಾ, ಹಾಗೆ ಬಿಲ್ಪತ್ರೆಯಿಂದನೂ ಅರ್ಚನೆ ಮಾಡ್ತೀರಾ. ಇದನ್ನು ಒಂದೊಂದು ಸ್ವಲ್ಪ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ನಿಮಗೆ ಧನ ಆಕರ್ಷಣೆ ಆಗುತ್ತೆ. ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಕೂಡ ಮತ್ತು ಪರ್ಸ್ನಲ್ಲಿ ಕೂಡ ಇಟ್ಕೋಬೋದು. ತುಂಬಾ ಒಳ್ಳೆಯದು. ತುಂಬ ಜಾಸ್ತಿ ಇದೆ ಅಂದರೆ 1-2 ದಿನ ಪ್ಲೇಟ್ನಲ್ಲಿ ಹಾಕಿಟ್ಬಿಡಿ. 1-2 ದಿನ ಒಣಗೋಗುತ್ತೆ. ಮತ್ತು ಕೈಯಿಂದ ಪುಡಿ ಮಾಡಿಬಿಟ್ಟು ನಿಮ್ಮ ಗಿಡಗಳಿಗೆ ಹಾಕ್ಬೋದು. ಅಶ್ವತ್ಥಕಟ್ಟೆ, ಅರಳಿಕಟ್ಟೆ ಈ ರೀತಿ ಇದ್ದರೆ ಅಲ್ಲಿ ಕೂಡ ತೊಗೊಂಡು ಹಾಕೋಬಹುದು. ಅಥವಾ ನಿಮ್ಮ ಜಮೀನೇನಾದರೂ ಇದ್ದರೆ ಅಲ್ಲಿ ಕೂಡ ಹಾಕೋಬೋದು.
ಈ ರೀತಿ ಮಾಡೋದ್ರಿಂದ ಅದು ಮಣ್ಣಲ್ಲೇ ಸೇರಿಕೊಳ್ಳುತ್ತೆ. ಇನ್ನು ಗೆಜ್ಜೆ ವಸ್ತ್ರನ ಏನು ಮಾಡೋದು ಅಂದರೆ, ಗೆಜ್ಜೆ ವಸ್ತ್ರನ ಏನೂ ಮಾಡೋದಕ್ಕೆ ಆಗಲ್ಲ. ಅದನ್ನು ದೇವ್ರ ಮನೆಯಲ್ಲಿರೋ ಹೂನ ತೆಗೆದು ಹೊರಗಡೆ ಹಾಕ್ತೀವೋ ಅದ್ರ ಜೊತೆಗೇ ಹಾಕಬೇಕು. ಇನ್ನು ಚಿಕ್ಕ ಮಕ್ಕಳು ಇದ್ದರೆ ಈ ಹತ್ತಿಯಿಂದ ಚಿಕ್ಕದಾಗಿ ಕಾಟನ್ ಬಟ್ಟೆಯಿಂದ ತಲೆಗೆ ದಿಂಬು ಥರನೂ ಮಾಡ್ಕೋಬೋದು. ಎಳೆ ಮಕ್ಕಳಿದ್ದರೆ, ದೊಡ್ಡವರು ಯೂಸ್ ಮಾಡೋದಕ್ಕೆ ಆಗಲ್ಲ, ಎಳೆ ಮಕ್ಕಳಿಗೆ ಮಾತ್ರ ಈ ರಾಗಿನೆಲ್ಲ ಚೀಲ ಥರ ಹೊಲಿದು ಮಕ್ಕಳ ತಲೆ ಕೆಳಗೆ ಇಡ್ತಾರೆ, ತಲೆಯೆಲ್ಲ ನೀಟಾಗಿ ಒಂದೇ ಸಮನೆ ಬರಲಿ ಅಂತ. ಆ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಸ್ಕೂಲ್ ಮಕ್ಕಳಿದೆ, ಕಾಟನಲ್ಲಿ ಬ್ಯಾಗ್ ಥರ ಹೊಲಿದ್ಬಿಟ್ಟು ಡಸ್ಟರ್ ಕೂಡ ಮಾಡ್ಕೋಬೋದು. ಈ ರೀತಿಯೆಲ್ಲ ಯೂಸ್ ಮಾಡೋಕ್ಕೆ ಇಷ್ಟ ಇದ್ದರೆ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಪೂಜಾ ರೂಮ್ನಲ್ಲಿ ಕ್ಲೀನ್ ಮಾಡುವಾಗ ಹೂವನ್ನೆಲ್ಲ ತೆಗೆಯುವಾಗ ಅದ್ರ ಜೊತೆಗೇ ಸೇರಿಸಿ ಹೊರಗಡೆ ಹೋಗುತ್ತೆ, ಏನೂ ಮಾಡೋದಕ್ಕೂ ಆಗೋದಿಲ್ಲ. ಇನ್ನು ನೈವೇದ್ಯದ ಒಳಗೆ ತುಳಸಿನ ಹಾಕಿರೋದ್ರಿಂದ, ಅಂದರೆ ಹಾಲಿನ ಒಳಗೆ ಒಂದು ತುಳಸಿ ದಳನ ಹಾಕಿರ್ತೀವಿ, ಅದನ್ನು ಏನು ಮಾಡಬೇಕು, ಹಾಲಿನ ಜೊತೆ ತುಳಸಿನೂ ಕೂಡ ಸೇವನೆ ಮಾಡ್ಬೋದು ಅಥವಾ ಮಕ್ಕಳಿಗೆ ತಿನ್ನೋದಕ್ಕೂ ಕೂಡ ಕೊಡ್ಬೋದು. ತುಳಸಿನಲ್ಲಿ ಔಷಧದ ಗುಣ ಇರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು. ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಅದನ್ನು ತೆಗೆದಿಟ್ಟು ಹಾಲನ್ನು ಹಾಗೆ ಕುಡಿಬೋದು. ಮತ್ತು ತುಳಸಿ ಎಲೆಯನ್ನು ಯಾವುದಾದ್ರೂ ಗಿಡಕ್ಕೆ ಹಾಕ್ಬೋದು. ಇನ್ನು ನೈವೇದ್ಯನ ದೇವ್ರ ಮುಂದೆ ಎಷ್ಟು ಹೊತ್ತು ಇಡಬೇಕು ಅಂದರೆ 5ರಿಂದ 7 ನಿಮಿಷದವರೆಗೂ ಇಟ್ಟರೆ ಸಾಕು. ಹೆಚ್ಚು ಹೊತ್ತು ಇಟ್ಟರೆ ಅದರ ಪ್ರಭಾವ ಕಡಿಮೆ ಆಗುತ್ತೆ, ಅದರ ಶ್ರೇಷ್ಠ ಕಡಿಮೆ ಆಗುತ್ತೆ. ಹಾಗಾಗಿ ಒಂದು 5ರಿಂದ 10 ನಿಮಿಷದೊಳಗೆ ಇಟ್ಟು ನೈವೇದ್ಯನ ತೆಗೆದಿಡಬೇಕು. ಇನ್ನೂ ಒಂದು ರೀಸನ್ ಏನಂದರೆ, ಸಣ್ಣ ಸಣ್ಣ ಜಿರಳೆಗಳು ಕೂಡ ಯಾರ ಮನೇಲಿ ಇರಲ್ಲ ಹೇಳಿ ಅಲ್ವಾ. ನಾವೇನಾದರೂ ತಿನ್ನುವಂಥ ಪದಾರ್ಥ ಇಟ್ಟಾಗ ಸಣ್ಣ ಸಣ್ಣ ಜಿರಳೆಗಳು, ಸೊಳ್ಳೆಗಳು, ಹುಳುಗಳು ಅದ್ರ ಮೇಲೆ ಕೂರುತ್ತೆ. ಯಾವಾಗ ನೈವೇದ್ಯದಲ್ಲಿ ಸೊಳ್ಳೆಗಳು, ಜಿರಳೆಗಳು, ನೊಣಗಳು ಬಂದು ಕೂತಿಕೊಳ್ಳುತ್ತೋ ಅಂದರೆ ಅಲ್ಲಿ ಆ ಪದಾರ್ಥನ ತಿನ್ನೋದಕ್ಕೆ ಯೋಗ್ಯವಲ್ಲದ ಆಹಾರ ಅಂತ ಅರ್ಥ, ಅದರಲ್ಲಿ ನೆಗೆಟಿವಿಟಿ ಇದೆ ಅಂತ. ಹಾಗಾಗಿಯೇ ನಾವು ಅಡುಗೆ ಮನೆಯಲ್ಲಿ ರಾತ್ರಿ ಮಾಡಿದ ಯಾವುದೇ ಆಹಾರ ತಿಂಡಿಗಳು ಅದನ್ನು ಮುಚ್ಚಿಡಬೇಕು ಅನ್ನೋದು, ಅಥವಾ ಹೊತ್ತೊತ್ತಿಗೆ ಸರಿಯಾಗಿ ಅಥವಾ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಊಟ ಮಾಡಬೇಕು ಅಂತ ಹೇಳ್ತಾರೆ. ಅದು ಯಾಕೆ ಅಂದರೆ ದೇಹಕ್ಕೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಇವಾಗೆಲ್ಲ ಅನ್ನನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಬೆಳಗ್ಗೆದು ಮಧ್ಯಾಹ್ನಕ್ಕೆ, ರಾತ್ರಿದು ಬೆಳಗ್ಗೆಗೆ ತಿಂತೀವಿ. ಅದಕ್ಕೋಸ್ಕರ ಅದನ್ನು ನೀಟಾಗಿ ಮುಚ್ಚಿಟ್ಬಿಟ್ಟು ಊಟ ಮಾಡಬೇಕು. ಆದರೆ ನಾವು ನೈವೇದ್ಯನ ಮುಚ್ಚಿಟ್ಟಿರೋದಿಲ್ಲ ಅಲ್ವಾ ದೇವ್ರ ಮುಂದೆ, ಹಾಗೆ ಇಟ್ಟಿರ್ತೀವಿ. ಒಂದು 10 ನಿಮಿಷ ಬಿಟ್ಬಿಟ್ಟು ತೆಗೆದಿಡಬೇಕು, ಇಲ್ಲ ಅಂದರೆ ಹುಳುಗಳು ಈ ರೀತಿ ಮುತ್ಕೊಂಡ್ಬಿಡುತ್ತೆ. ಹಾಗೆ ದೇವ್ರ ಮನೆಯಲ್ಲಿ ಹಲ್ಲಿಗಳು ಕೂಡ ಓಡಾಡ್ತಾ ಇರುತ್ತೆ. ಅಕಸ್ಮಾತ್ ಅದೇನಾದರೂ ಬಂದು ನಾಲ್ಗೆ ತಾಗಿಸೋದು, ಬಾಯಿ ಹಾಕೋದು ಈ ಥರ ಮಾಡಿದರೆ ನಮಗೆ ಗೊತ್ತಾಗೋದೇ ಇಲ್ಲ. ಎಷ್ಟೋ ಮನೆಯಲ್ಲಿ ಈ ಥರ ಆಗುತ್ತೆ. ಇನ್ನು ಹಾಲು, ಹಣ್ಣು, ಸ್ವೀಟು ಇನ್ನೂ ಇಟ್ಟಿರ್ತೀವಿ ಬೇಕಾದದ್ದು, ಆದರೆ ಮರ್ತೇ ಬಿಟ್ಟಿರ್ತೀವಿ. ಬೆಳಗ್ಗೆ ಇಟ್ಟಿರೋದು ಸಂಜೆ ತನಕ ಹಾಗೇ ಇರುತ್ತೆ. ಫ್ರೆಶ್ಶಾಗಿ ಇರುವಾಗಲೇ 5 ನಿಮಿಷ 10 ನಿಮಿಷ ಬಿಟ್ಬಿಟ್ಟು ಅದನ್ನು ಮನೆಯವರೆಲ್ಲ ತೆಗೆದುಕೋಬೇಕು. ಇನ್ನು ನೀವು ದೇವಸ್ಥಾನದಲ್ಲಿ ನೋಡಿರ್ಬೋದು, ದೇವರಿಗೆ ತೋರಿಸಿ ನಂತರ ಕೆಳಗೆ ಇಟ್ಬಿಡ್ತಾರೆ. ಪೂಜೆ ಆಗಿದ ತಕ್ಷಣ ಪ್ರಸಾದನ ಹಂಚ್ಬಿಡ್ತಾರೆ. ಬಾಳೆಹಣ್ಣೆ ಆಗಿರ್ಬೋದು, ಏನೇ ಆಗಿರ್ಬೋದು, ಸ್ವಲ್ಪ ಹೊತ್ತು ಬಿಟ್ಟು ತೆಗೆದುಬಿಡಬೇಕು ದೇವ್ರ ಮುಂದೆ ಇಟ್ಟಿರೋ ನೈವೇದ್ಯನ. ನೋಡೋದ್ರಲ್ಲ ಎಷ್ಟೊತ್ತು ಧನುರ್ಮಾಸದಲ್ಲಿ ಯಾವ ರೀತಿ ದೇವ್ರ ಮನೆನ ಕ್ಲೀನ್ ಮಾಡ್ಕೋಬೇಕು ಅಂತ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?